ಎಡಪಂಥೀಯ ತೀವ್ರಗಾಮಿಗಳ ಶರಣಾಗತಿ ಮತ್ತು ಪುನರ್ವಸತಿ ಯೋಜನೆ ಅಡಿ ತೀವ್ರಗಾಮಿಗಳು ಅಥವಾ ನಕ್ಸಲರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವುದಕ್ಕೆ ರಾಜ್ಯ ಮಟ್ಟದ ಸಮಿತಿಗೆ ಸದಸ್ಯರನ್ನ ಪುನರ್ ನೇಮಕಾತಿ ಮಾಡಲಾಗಿದೆ ಎಂದು ಬಂಜಾಗೆರೆ ಜಯಪ್ರಕಾಶ್ ಹೇಳಿದರು. ಶಿವಮೊಗ್ಗದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ಮೊದಲಿದ್ದ ಟಿ ಗೋವಿಂದರಾಜು ಹಿರಿಯ ವಕೀಲರು ಮೃತಪಟ್ಟಿರುವುದರಿಂದ ಹಾಗೂ ಬಿಜಿ ಶಿವರಾಮ್ ರಾಜೀನಾಮೆ ನೀಡಿದ್ದು ಸಮಿತಿಯನ್ನ ಪುನರ್ ರಚಿಸಲಾಗಿದೆ ಎಂದು ತಿಳಿಸಿದರು. ಈ ದಿನದ ಪತ್ರಿಕಾಗೋಷ್ಠಿಯಲ್ಲಿ ನಾಡಿನ ಸಾಕ್ಷಿ ಪ್ರಜ್ಞೆಯಾದಂಥ ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ ಬಂಜಗೆರೆ ಪಾರ್ವತೀಶ್ ಬೆಳಿದಾಳೆ ಅವರು, ಹಾಗೆ ನಾನು KP ಶ್ರೀಪಾಲ್ ಅಡ್ವೊಕೇಟ್ ಶಿವಮೊಗ್ಗ, ವಿಷಯ ನಕ್ಸಲರ ಶರಣಾಗತಿಗಾಗಿ ಅವರ ಶರಣಾಗತಿ ಮತ್ತು ಪುನರ್ ಆ ಸಮಿತಿಯ ವತಿಯಿಂದ ಸಮಿತಿಯ ಸದಸ್ಯರಾದಂಥ ನಾವು 3 ಜನ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಮೊದಲನೇದಾಗಿ ಬಂಜಗೆರೆ ಜಯಪ್ರಕಾಶ್ ಅವರು ಮಾತನಾಡ್ತಾರೆ. ಎಲ್ಲರಿಗೂ ಶುಭಾಶಯ ಕೋರ್ತೀವಿ. ನಮ್ಮ ಆಶಯಗಳನ್ನು ಈಡೇರಿಸಿದ್ದೀವಿ ಶಿವಮೊಗ್ಗ ಜನತೆ. ಈ ದಿನದ ಪತ್ರಿಕಾಗೋಷ್ಠಿಯಲ್ಲಿ ನಾಡಿನ ಸಾಕ್ಷಿ ಪ್ರಜ್ಞೆಯಾದಂಥ ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ ಬಂಜಗೆರೆ ಪಾರ್ವತೀಶ್ ಬೆಳಿದಾಳೆ ಅವರು, ಹಾಗೆ ನಾನು KP ಶ್ರೀಪಾಲ್ ಅಡ್ವೊಕೇಟ್ ಶಿವಮೊಗ್ಗ, ವಿಷಯ ನಕ್ಸಲರ ಶರಣಾಗತಿಗಾಗಿ ಅವರ ಶರಣಾಗತಿ ಮತ್ತು ಪುನರ್ ಆ ಸಮಿತಿಯ ವತಿಯಿಂದ ಸಮಿತಿಯ ಸದಸ್ಯರಾದಂಥ ನಾವು 3 ಜನ 14/3/24ರಂದು ಪುನರ್ ಬಗ್ಗೆ ಕೆಲವು ಬಿಕ್ಕಟ್ಟುಗಳಿದೆ. ಆ ಬಿಕ್ಕಟ್ಟುಗಳು ಕೆಲವು ತಾತ್ವಿಕವಾದವುಗಳು ಮತ್ತು ಕೆಲವು ಪರಿಸ್ಥಿತಿ, ಸನ್ನಿವೇಶ, ಅಂತಾರಾಷ್ಟ್ರೀಯ ಸಂದರ್ಭಗಳಿಗೆ ಸಂಬಂಧಪಟ್ಟವು. ಹಿಂಸಾಚಾರವನ್ನು ಒಂದು ಮಾರ್ಗವನ್ನಾಗಿ ಒಪ್ಪಿಕೊಂಡು ಒಂದು ಸಮಾಜವನ್ನು ಸುಧಾರಣೆ ಮಾಡ್ತೀವಿ ಅಂತ ಹೇಳಿರುವ ಹೋರಾಟಗಳು ಈ ಹಿಂದೆ ಕೂಡ ನಡೆದಿದೆ, ಈಗಲೂ ಕೆಲವು ಕಡೆ ನಡೀತಾ ಇದೆ. ಆದರೆ ಅವುಗಳ ಪರಿಣಾಮ, ಅವುಗಳ ಒಟ್ಟಾರೆ ಫಲಿತಾಂಶ ಏನು ಅಂತ ನೋಡಿದರೆ, ಅಸಂಖ್ಯಾತ ಯುವಜನತೆ, ಅವರಲ್ಲೂ ಮುಖ್ಯವಾಗಿ ಆದಿವಾಸಿಗಳು, ದಲಿತರು, ಹಿಂದುಳಿದ ಜಾತಿಯವರು, ಯುವಕರು, ಅತ್ಯಂತ ಪ್ರತಿಭಾಶಾಲಿಗಳು ಸೇರಿದ್ದಾರೆ, ಬಹಳ ಕಷ್ಟಜೀವಿಗಳು ಸೇರಿದ್ದಾರೆ. ಅವರೆಲ್ಲರ ಪ್ರಾಣತ್ಯಾಗಕ್ಕೆ ಮತ್ತು ಇತ್ಯಾದಿಗಳ ಹಾನಿಗೆ ಕಾರಣ ಆಗಿದೆ. ಆದ್ದರಿಂದ ನಾವು ಸಮಿತಿಯ ವತಿಯಿಂದ ಹೇಳೋದು, ನೀವು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಕ್ಕಾಗಿ ಅಥವಾ ಇತರೆ ಕಾರಣಗಳಿಗೋಸ್ಕರವಾಗಿ ನೀವು ನಿಮ್ಮ ಹೋರಾಟದ ಹಾದಿಯನ್ನು ಬದಲಿಸಿ ಮುಖ್ಯವಾಹಿನಿಗೆ ಬರಬೇಕು ಅಂತಿದ್ದರೆ, ಆ ಪ್ರಕ್ರಿಯೆಯನ್ನು ಸುಲಭಗೊಳಿಸೋದಕ್ಕೋಸ್ಕರವಾಗಿ ಸರ್ಕಾರವೇ ಮುಂದೆ ನಿಂತು ಈ ಒಂದು ಸಮಿತಿಯನ್ನು ರಚಿಸಿದೆ. ಅವರ ವಾಪಸಾತಿಯನ್ನು ಸುಗಮಗೊಳಿಸಿಕೊಡೋದು ಈ ನಮ್ಮ ಸಮಿತಿಯ ಉದ್ದೇಶ. ಅವರು ಬಂದು ಮುಖ್ಯವಾಹಿನಿಯಲ್ಲಿ ಸರಿಯಾಗಿರುವ ಕಾರಣಗಳಿಗೆ ಸಂವಿಧಾನಾತ್ಮಕವಾದ ಹೋರಾಟಗಳನ್ನು ಮುಂದುವರಿಸೋದಕ್ಕೆ ಯಾವ ಅಡ್ಡಿ ಇರೋದಿಲ್ಲ. ಆದ್ದರಿಂದ ಅವರು ಹಿಡಿದಿರುವ ಅಥವಾ ನಂಬಿರುವ ಸಿದ್ಧಾಂತವನ್ನು ಬದಲಿಸಿ ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ನಾವು ಪ್ರಜಾತಾಂತ್ರಿಕ ಮಾರ್ಗದಲ್ಲಿ ಹೋರಾಟ ಮಾಡಬಹುದು ಅಂತ ಯಾರ್ಯಾರಿಗೆ ನಂಬಿಕೆ ಬಂದಿದೆ ಅಥವಾ ಅನ್ನಿಸ್ತಾ ಇದೆ. ಇನ್ನು ಕೆಲವರು ತೀವ್ರವಾಗಿರುವ ಅನಾರೋಗ್ಯ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ, ಬೇರೆ ಬಿಕ್ಕಟ್ಟುಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ ಅಂತ ಹಲವಾರು ಸುದ್ದಿಗಳು ಕೂಡ ಬಂದು ತಲುಪಿದೆ ನಮ್ಮ ಸಮಿತಿಯವರಿಗೆ. ಅಂತಹವರು ಕೂಡ, ಅಂದರೆ ಅವರು ಅನಿವಾರ್ಯ ಕಾರಣಗಳಿಂದ ಹೋರಾಟದಲ್ಲಿ ಮುಂದುವರಿಯೋದಕ್ಕಾಗದೇ ಇದ್ದಾಗ ಅಥವಾ ಅವರ ನಿಲುವುಗಳು ಬದಲಾವಣೆಗೊಂಡಿರುವಾಗ ಅವರು ಖಂಡಿತವಾಗಿಯೂ ಮುಖ್ಯವಾಹಿನಿಗೆ ಬರಬಹುದು. ಸರ್ಕಾರದ ಕಡೆಯಿಂದ ಅವರಿಗೆ ಸಿಗಬೇಕಾಗಿರುವ ಕಾನೂನುಬದ್ಧ ರಕ್ಷಣೆ ಏನಿದೆ, ಆ ರಕ್ಷಣೆಯನ್ನು ಒದಗಿಸೋದಕ್ಕೆ ಈ ಸಮಿತಿ ಎಲ್ಲ ನೆರವನ್ನು ನೀಡುತ್ತೆ. ಅವರ ಮುಂದಿನ ಜೀವನಕ್ಕೆ ಪುನರ್ವಸತಿಗೆ ಅಗತ್ಯವಾಗಿರುವಂತಹ ಹಲವು ಕಾರ್ಯಕ್ರಮಗಳನ್ನು ಸರ್ಕಾರ ಹೊಂದಿದೆ. ಅದರ ಬಗ್ಗೆ ವಿವರಗಳನ್ನು ನಾವು ನಿಮಗೆ ಮುದ್ರಿಸಿರುವ ವಿಷಯದಲ್ಲಿ ಕೊಟ್ಟಿದ್ದೀವಿ, ಮಾಹಿತಿ ಪತ್ರದಲ್ಲಿ ಕೊಟ್ಟಿದ್ದೀವಿ. ಅದರಿಂದ ಅವರು ಮುಖ್ಯವಾಹಿನಿಯಲ್ಲಿ ಸಮಾಜದ ಜೊತೆಗೆ ಇದ್ದು ತಮ್ಮ ಹೋರಾಟವನ್ನು, ತಮ್ಮ ಆಶಯಗಳನ್ನು ಮುಂದುವರಿಸೋದಕ್ಕೆ ಎಲ್ಲ ಅವಕಾಶಗಳಿದೆ. ಅದನ್ನು ಬಳಸ್ಕೊಳ್ಳೋದಕ್ಕೆ ಯಾರು ಇಷ್ಟಪಡ್ತಾ ಇದ್ದಾರೆ ಅವರು ನಮ್ಮನ್ನು ಸಂಪರ್ಕಿಸ್ಬೋದು. ನಾವು ನೇರವಾಗಿ ಅವರನ್ನು ಸರ್ಕಾರದ ಮುಂದೆ ಮುಖ್ಯವಾಹಿನಿಗೆ ತರೋದಕ್ಕೆ ನಾವೆಲ್ಲ ಅವಕಾಶಗಳನ್ನು, ನೆರವನ್ನು ನಾವು ಒದಗಿಸ್ಕೊಡ್ತೀವಿ. ಕಾನೂನು ಪ್ರಕ್ರಿಯೆ ಏನಿರುತ್ತೋ ಅದು ಇರುತ್ತೆ, ಯಾರು ಕೂಡ ಅದಕ್ಕೋಸ್ಕರ ಹಿಂಜರಿಬೇಕಾದಿಲ್ಲ. ಈ ಹಿಂದೆ ಬಂದು ಯಾರು ಮುಖ್ಯವಾಹಿನಿಗೆ ಸೇರಿದರು ಅವರಲ್ಲಿ ಹಲವು ಜನ ಈಗಲೂ ಕೂಡ ಭಾಳ ಸಕ್ರಿಯವಾಗಿ ಹೋರಾಟಗಳಲ್ಲಿ ಇರುವಂಥದ್ದನ್ನ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿರೋದನ್ನ ನಾವು ನೋಡ್ತಾ ಇದ್ದೀವಿ.
ಅಂದರೆ ಇದೊಂದು ಒಳ್ಳೆಯ ಸನ್ನಿವೇಶ. ಅವರು ಮನವರಿಕೆ ಮಾಡಿಕೊಂಡು ಈ ಹೋರಾಟ ಅನ್ನೋದನ್ನು ಸಮಾಜದ ಜೊತೆಗೆ ಎಲ್ಲ ಜನಸಮೂಹಗಳ ಜೊತೆಗೆ ಇದ್ದು ಮಾಡ್ಬೋದಾಗಿರೋ ಸಾಧ್ಯತೆಗಳನ್ನು ಬಳಸ್ಕೊಳ್ಳೋದಕ್ಕೆ ತಮಗಿರುವ ಸಾಮರ್ಥ್ಯ, ಶಕ್ತಿ ಮತ್ತು ಬದ್ಧತೆಯನ್ನು ವಿನಿಯೋಗಿಸೋದಕ್ಕೆ ಅವಕಾಶ ಇದೆ. ಈ ಅವಕಾಶವನ್ನು ಬಳಸ್ಕೊಳ್ಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ರಚನೆಯ ಆಶಯವೇ ಕಳೆದ ಒಂದು ದಶಕದಲ್ಲಿ ಕರ್ನಾಟಕದ ಸರ್ಕಾರಗಳು, ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ನ ಹೇಳೋದು, ಒಂದು ನಿರಂತರವಾದ ಒಂದು ಮುಕ್ತ ಅವಕಾಶವನ್ನು ಮುಂದುವರಿಸ್ತಾ ಇರೋದರ ಸೂಚನೆ ಆಗಿದೆ. ಇದು ಈ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ 2 ಬಾರಿ ಸಮಿತಿ ರಚನೆ ಆಗಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 14 ಜನ ಸಶಸ್ತ್ರ ಹೋರಾಟದ ಮಾರ್ಗವನ್ನು ಬಿಟ್ಟು ಮುಖ್ಯವಾಹಿನಿಗೆ ಬಂದಿರುವಂಥ ಉದಾಹರಣೆ ನಮ್ಮ ಎದುರುಗಡೆ ಇದೆ. ಈಗ ಈ ಸಮಿತಿ ಈ ರೂಪದಲ್ಲಿ ಮುಂದುವರಿತಾ ಇದೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಿನ್ನಮತ ಅಥವಾ ಪ್ರಜಾಸತ್ತಾತ್ಮಕ ಹಾದಿಯನ್ನು ಹೊರತುಪಡಿಸಿ ಸಶಸ್ತ್ರ ಹೋರಾಟ ಅಥವಾ ಹಿಂಸಾತ್ಮಕ ಮಾರ್ಗದ ಮೂಲಕ ವ್ಯವಸ್ಥೆ ವಿರುದ್ಧ ಬಂಡಾಯ ಹೇಳೋರನ್ನ ಸಾಮಾನ್ಯವಾಗಿ ಪೊಲೀಸ್ ಬಲವನ್ನು ಬಳಸಿ ಹತ್ತಿಕ್ಕುವಂಥದ್ದು, ಶಿಕ್ಷೆಗೆ ಗುರಿಪಡಿಸುವಂಥದ್ದು, ಅನೇಕ ಸಂದರ್ಭದಲ್ಲಿ ಎನ್ಕೌಂಟರ್ಗಳಾಗಿರೋದನ್ನು ನೀವೆಲ್ಲ ಗಮನಿಸುತ್ತೀರಿ. ಆದರೆ ಸರ್ಕಾರ ಪ್ರಜಾಸತ್ತಾತ್ಮಕ ಹಾದಿಯಲ್ಲೇ ಅವರ ಮುಖ್ಯವಾಹಿನಿಗೆ ಬರೋದಕ್ಕೆ ಇನ್ನೊಂದು ಮಾರ್ಗವನ್ನು ತೆರೆದಿರುವಂಥದ್ದು. ಈ ಸಮಿತಿ ರಚನೆ ಮಾಡುವುದರ ಮೂಲಕ ಅವರಿಗೆ ಮುಖ್ಯವಾಹಿನಿಗೆ ಬರೋಕ್ಕೆ ಒಪ್ಕೊಳ್ಳೋರಿಗೆ ಪುನರ್ವಸತಿಗೆ ಮತ್ತೆ ಅವರ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾಗಿರುವಂಥ ನೆರವನ್ನು, ಬೇರೆ ಬೇರೆ ರೂಪದ ನೆರವನ್ನು ಒದಗಿಸ್ಕೊಳ್ಳುವಂಥದ್ದು ಇದರಲ್ಲಿ ಇದೆ. ಆ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದೀವಿ. ಸೊ ಈ ಒಂದು ಮುಕ್ತ ಅವಕಾಶವನ್ನು ಕೊಟ್ಟಿರುವಂಥದ್ದು ನಮಗೆ ಭಾಳ ಸ್ವಾಗತಾರ್ಹ ಅಂತೇಳಿ ಅನ್ನಿಸ್ತು. ಹಾಗಾಗಿ ನಾವು ಸರ್ಕಾರದ ಪ್ರತಿನಿಧಿಗಳು ನಮ್ಮನ್ನು ಅಭಿಪ್ರಾಯ ಕೇಳಿದಾಗ ಈ ಸಮಿತಿ ಇರೋದಕ್ಕೆ ಒಪ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಹಲವು ಪತ್ರಿಕಾ ವರದಿಗಳು, ಮಾಧ್ಯಮಗಳು ಬಂದಿರೋದನ್ನು ನೀವು ಗಮನಿಸಿರ್ತೀರಿ. ಕಳೆದ 1 ತಿಂಗಳಿಂದ ಈಚೆಗೆ ಸುಬ್ರಹ್ಮಣ್ಯ ಫಾರೆಸ್ಟಲ್ಲಿ, ಸುಳ್ಯ, ಪುತ್ತೂರು, ಮಡಿಕೇರಿ ಈ ಭಾಗದಲ್ಲಿ ಕೆಲವರು 4-5 ಜನರ ತಂಡ, ಸಶಸ್ತ್ರಧಾರಿಗಳ ತಂಡ ಕಾಣಿಸ್ಕೊಂತು ಅಂಥೇಳಿ ಸುದ್ದಿಗಳು ಬಂದವು. ಒಂದು ವಿಚಾರ ಏನಂದರೆ, ಸುಮಾರು ಒಂದು 4-6 ವರ್ಷಗಳ ಹಿಂದೆಯೇ ಕರ್ನಾಟಕದಲ್ಲಿ ನಕ್ಸಲೀಯ ಹೋರಾಟ ಸ್ವಲ್ಪ ಅದು ಇಳಿಮುಖದಲ್ಲಿತ್ತು. ಇಲ್ಲವೇ ಇಲ್ಲ ಅನ್ನೋ ಥರದ್ದು ಒಂದು ಸುದ್ದಿ ಇದೆ. ಅಂದರೆ ಅವರು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನ ಗಡಿಗಳು ಸಂಧಿಸುವ ಜಾಗದಲ್ಲಿ, ಅದನ್ನು ಅವರು ಟ್ರೈ ಜಂಕ್ಷನ್ ಅಂತ ಹೇಳಿ ಪೊಲೀಸ್ ವಲಯದಲ್ಲಿ ಮತ್ತು ನಕ್ಸಲರ ಹೋರಾಟದ ವಲಯದಲ್ಲಿ ಒಂದು ಪದ ಟ್ರೈ ಜಂಕ್ಷನ್ ಅಂತೇಳಿ 3 ರಾಜ್ಯದ ಗಡಿಗಳು ಸಂಧಿಸುವಂಥ ದಟ್ಟ ಅರಣ್ಯ ಪ್ರದೇಶ, ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅಂತೇಳಿ ಒಂದು ಸುದ್ದಿ ಇತ್ತು. ಮತ್ತು ಹೌದು ಸಹ, ಹಲವು ವರ್ಷಗಳಿಂದ ನಿರ್ದಿಷ್ಟವಾಗಿ ಮಲೆನಾಡಿನಲ್ಲಿ ನಕ್ಸಲರ ಚಲನವಲನ ಚಟುವಟಿಕೆಗಳ ಬಗ್ಗೆ ಹೆಚ್ಚು ಸುದ್ದಿ ಇರ್ತಿರಲಿಲ್ಲ. ಆದರೆ ಈ ಕಳೆದ 1 ತಿಂಗಳಿಂದ ಈಚೆಗೆ 2 ಸಾರಿ ಅರಣ್ಯ ಪ್ರದೇಶದಲ್ಲಿ ಯಾವುದೋ ಮನೆಗೆ ಹೋದರು, ಆಹಾರ ಧಾನ್ಯಗಳನ್ನು ತೆಗೆದುಕೊಂಡು ಹೋದರು ಅಂತೇಳಿ ಸುದ್ದಿ ಇತ್ತು. ಅದನ್ನು ನಾವು ಬೇರೆ ಬೇರೆ